present here to encourage Prabha. She has already received quite a number of awards, and he is a mark in the field of fine arts, Karnataka style of paintings. Yeah, so she has achieved so much. Very few people will learn this traditional painting, especially Mysore school, because most of them they go for Tanjore work because so glary and attractive. So this is the thing. But Parishad has taken initiative to collect this traditional paintings of Mysore school and to revive this. These are the people who are taking this to the higher level. So I congratulate Prabha for doing such a fine work and exhibiting again and again at Chitrakala Parishad. All the best. I wish she will take this exhibition to elsewhere, out of the country. It's much better. Thank you so much. ಎಲ್ರಿಗೂ ನಮಸ್ಕಾರ. ಇವರು ಜತಿನ್ ದಾಸ್ ಅಂತೇಳಿ, ಇವರು ಮೂಲತಃ ಒಡಿಸ್ಸಾ ರಾಜ್ಯದವರು. ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಖ್ಯಾತ ಕಲಾವಿದರು ಇವರು. ಅವರ ಒಂದು 80s ಇದ್ದಾರೆ ಅಷ್ಟೇ, ಆದರೂ ಇನ್ನೂ ಕೂಡ ಭಾಳ ಕಡೆ ಪ್ರಪಂಚ ಎಲ್ಲ ಓಡಾಡ್ತಾರೆ, ಇದೆಲ್ಲ ಮಾಡ್ತಾರೆ. ನಿನ್ನೆ ಅವರಿಗೆ ಪ್ರೊಫೆಸರ್ ನಂಜುಂಡರಾವ್ ಅವರ ಅವಾರ್ಡನ್ನು ಕೊಟ್ವಿ, ಅದಕ್ಕೋಸ್ಕರ ಅವ್ರು ಬಂದಿದ್ದರು. ಬರೇ ಅದೊಂದು ಪ್ರೆಸ್ಟೀಜಿಯಸ್ ಅವಾರ್ಡು. ಆದರೆ ಇವರಿಗೆ ಭಾರತ ರಾಷ್ಟ್ರ ಸರ್ಕಾರ ಪದ್ಮಭೂಷಣನೇ ಭಾಳ ಹಿಂದೆನೇ ಕೊಟ್ಟು ಅವರು ಪದ್ಮಭೂಷಣ ಅವಾರ್ಡಿ ಕೂಡ. ಅದರ ಜೊತೆಗೆ ಸುಮಾರು 110 ಶೋಗಳನ್ನವರು ಭಾರತ ದೇಶದಲ್ಲಿ ಪ್ರಪಂಚದ ಅನೇಕ ಕಡೆ ಎಲ್ಲ ಮಾಡಿದ್ದಾರೆ. ಬರೀ ಒಬ್ಬ ಚಿತ್ರಕಲಾವಿದ ಅಷ್ಟೇ ಅಲ್ಲ, ಅವರೊಬ್ಬ ಪೋಯೆಟ್ಟು, ಆಥರು, ಟೀಚರು, ಮೆಂಟರು, ಗೈಡು ಎಲ್ಲ ಕೂಡ. ಫ್ರೆಂಡ್ ಫಿಲಾಸಫರ್ ಗೈಡ್ ಅಂತ ಯಾರನ್ನಾರು ಕರಿಬೋದು ಅಂದರೆ ಅದು ಜತಿನ್ ದಾಸ್ ಅವ್ರನ್ನ. ಇವರ ಮಗಳು ನಿಮ್ಮನ್ನು ಬಹುತೇಕ ಜನರಿಗೆಲ್ಲ ಹೆಣ್ಣುಮಕ್ಕಳಿಗೆ ಎಲ್ರಿಗೂ ಗೊತ್ತಿದೆ, ನಂದಿತಾ ದಾಸ್ ಅಂತೇಳಿ ಭಾರತದ ಅತ್ಯಂತ ಪ್ರಸಿದ್ಧವಾದಂಥ ಕಲಾವಿದೆ ಆಕೆನೂ ಕೂಡ ಭಾಳ ದೊಡ್ಡ ಹೆಸರನ್ನು ಚಿತ್ರರಂಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇವರು ಇಡೀ ರಾಷ್ಟ್ರದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು. ಮತ್ತು ಈ ಚಿತ್ರಕಲಾ ಪರಿಷತ್ನಲ್ಲೇ ಅವರು 96ರಲ್ಲೇ ಇಲ್ಲಿ ಅವ್ರದ್ದು ಸೋಲೋ ಶೋ ಎಲ್ಲ ಮಾಡಿದರು. ಆಗಾಗ ಬರ್ತಾರೆ. ನಿನ್ನೆ ಬಂದ ನಂತರ ಅವರು ಸುಮ್ಮನೆ ಇರಲಿಲ್ಲ. ಇಲ್ಲಿ ಏನೇನು ತಪ್ಪುಗಳಿದ್ದಾವೆ ಅನ್ನೋದು ಮೊದಲು ಹುಡುಕಿದ್ರು. ನಾವು ಅಲ್ಲಿ ಏನು ಬಿಲ್ ಬೋರ್ಡ್ಗಳು ಇಟ್ಟಿದ್ವಿ, ಅದು ಇಟ್ಟರೆ ಸರಿ ಇಲ್ಲ, ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದು, ಇದಕ್ಕೊಂದು ಎಟಿಕಸಿ ಇರಬೇಕು, ಕ್ಲೀನ್ಲಿನೆಸ್ ಇರಬೇಕು, ಎಥಿಕ್ಸ್ ಮೇಂಟೈನ್ ಮಾಡಬೇಕು ಅಂತ. ಈ ಹಾಲಿಗೆ ಬಂದ ತಕ್ಷಣ ಹೇಳಿದರು, ಈ ಲೈಟಿಂಗ್ ಎಲ್ಲ ಸರಿ ಇಲ್ಲ, ಇದನ್ನು ನೀವು ಡಿಮ್ಮರ್ಗಳ ಸಮೇತ ಹಾಕಬೇಕು, ಹೊಸದಾಗಿ ಹಾಕಬೇಕು ಅಂತ. ಆಮೇಲೆ ಹ್ಯಾಂಗಿಂಗನ್ನು ಹೇಳಿದರು, ಇಲ್ಲ ದಾರದಲ್ಲಿ ಹ್ಯಾಂಗ್ ಮಾಡೋದೆಲ್ಲ ಹಳೆ ಕತೆ, ನಮ್ಮ ಕಾಲದ್ದು, ಓಬಿರಾಯನ ಕಾಲದ್ದು, ಈಗೆಲ್ಲ ಬೇರೆ ಥರದ್ದೆಲ್ಲ ಸಿಸ್ಟಮ್ ಬಂದಿದೆ, ನಾನು ನೆಕ್ಸ್ಟ್ ಟೈಮ್ ಬರೋತ್ತಿಗೆ ಅದನ್ನೆಲ್ಲ ನೀವು ಮಾಡಿರಬೇಕು ಅಂತಲೂ ಹೇಳಿದ್ದಾರೆ. ಡಿಮ್ಮರ್ ಹಾಕಿರಬೇಕು ಅಂತಲೂ ಹೇಳಿದ್ದಾರೆ. ಆಯಿತು ಅಂತೆಲ್ಲ ಒಪ್ಕೊಂಡಿದ್ದೀವಿ ಅದನ್ನ. ಮತ್ತು ಪರಿಸರದ ಬಗ್ಗೆ ಭಾಳ ದೊಡ್ಡ ಕಾಳಜಿ ಇರತಕ್ಕಂಥವ್ರು. ಪರಿಸರದ ಬಗ್ಗೆ ಆಗಾಗ ನೀವು ಏನು ಮಾಡೋದಾದರೂ ಕೂಡ ನಿನ್ನೆನೂ ಹೇಳಿದ್ದಾರೆ ನಮಗೆ, ನೀವೆಲ್ಲ ಪೇಪರ್ ಕಪ್ಪಲ್ಲಿ ಎಲ್ಲ ನೀರು ಟೀ ಇದೆಲ್ಲ ಕೊಡ್ತಾ ಇದ್ದೀರಿ, ನೀವೆಲ್ಲ ಇದನ್ನ ಬಳಸಬೇಕು, ನೀವು ಮಣ್ಣಿಂದು ಇದನ್ನೆಲ್ಲ ಬಳಸಬೇಕು, ಆಮೇಲೆ ಪ್ಲಾಸ್ಟಿಕ್ಗಳನ್ನ ಹೆಚ್ಚು ಬಳಸಬಾರ್ದು ಊಟ ತಿಂಡಿಗೆಲ್ಲ, ಆಮೇಲೆ ಅಡಿಕೆ ಹಳೆದೆಲ್ಲ ಅದರಲ್ಲಿ ಬಳಸಬೇಕು, ಈ ಥರದ್ದೆಲ್ಲ ಭಾಳ ಇದೆ ಅವ್ರದ್ದು. ಅವರ ಕಮಿಟ್ಮೆಂಟ್ ಈಗಿರ್ತಕ್ಕಂಥದ್ದು, ಅವ್ರಿಗೆ ಉತ್ಸಾಹ, ಇದೆಲ್ಲ ನಮಗೆಲ್ಲ ಕೂಡ ಒಂದು ರೀತಿಯ ಆದರ್ಶ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಅವ್ರು ನಾನು ಪರಿಚಯ ಮಾಡಿಕೊಟ್ಟಿದ್ದಷ್ಟೇ, ಪ್ರಭಾ ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಜತಿನ್ ದಾಸ್ ಅವರು ಮಾತಾಡಬೇಕು ಅಂತ. ಯು ಹ್ಯಾವ್ ಟು ಬ್ಲೆಸ್ ಹರ್ ಆ್ಯಂಡ್ ಸೇ ಫ್ಯೂ ವರ್ಡ್ಸ್. Only God blesses us all, not we. We are nobody to bless each other. It's God who will bless. You know, one thing very unusual in Karnataka Chitrakala Parishad, that they have respect for contemporary and tradition both together. And any gallery in the country do not have this combination. I'm doing an art center in Bhubaneswar called the JD Center of Art, which is for folk, tribal, classical and contemporary art, all of it. And this is what India is about. You wear a dress and you wear a sari, you speak English, you speak Kannada, you speak Tamil, you know. So every Indian can speak 3 languages, minimum. And I speak Oriya, Bengali, Gujarati, Marathi, Hindi and little bit of Telugu, Malayalam, Tamil, little bit. And I'm learning. Whatever he said, I don't know Kannada, but I understood entirely.
because there are many Sanskrit words in it. And the intonation tells me what he's saying. So when I go to China, Japan, Russia, I don't know the language, but 90% from the body language, from etc., I understand, I comprehend. When we look at the sky, we do not question where it comes from. So, I don't think I'm from Orissa, I live in Delhi, so I have nothing to do with Karnataka. The entire country is ours. And we have the right to share and develop and implement ideas. But what is very sad and alarming and very painful, that we are imbibing Western superficial ideas. I went to Baroda and everybody is telling me go left, go right, 125. And I'm speaking to them in Hindi or Gujarati. They're answering me back in English. So, it's good to have a fridge, but also good to have a matka, a pitcher in which you have the cool water, you know. So we drive a car, but sometimes it's good to cycle so your body is exercise. But what I'm requesting pertaining to returning back to this exhibition, that all the students here should learn traditional painting also. I have learned traditional paintings from different parts of India, and I went to Nepal for a workshop, and the Tanka painter said to my assistant that he takes 15 days to rub the cloth, then prime the cloth, then starts painting. He takes 1 year to do a Tanka. So likewise, our sister has done so many wonderful things, and we all should learn. The awards are not important. Many people say award, etc. I'm not concerned, about awards. Important is the quality of work. And my request is, everybody who has come here should draw and paint in their house, sing and dance, write poetry. It's not necessary to exhibit. Everybody who's doing 10 paintings wanting to exhibit. It's very sad. This has become India. If you do 10,000 sketches, you can exhibit 10 sketch. When I was a student, I used to do 300 sketches a day in Bombay. So my request is, all of you take an oath that you will draw, paint and sing and dance. Thank you very much. It's wonderful. But all the students of Chitrakala Parishad should learn, and you are very lucky that you have a department of traditional paintings. And thank you very much. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಕೆಲವು ದಿವಸಗಳ ಹಿಂದೆ ನನ್ನ ಸಹೋದರಿ ಪ್ರಭಾ ಮಲ್ಲೇಶು ಫೋನ್ ಮಾಡಿ, ನನ್ನ ಜೀವನದ ಕೊನೆಯ ಒಂದು ಎಕ್ಸಿಬಿಷನ್ನ ಚಿತ್ರಕಲಾ ಪರಿಷತ್ತಲ್ಲಿ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ ಹೇಳಿದರು. ನಾನು ಅವರಿಗೆ ತಕ್ಷಣ ಹೇಳಿದೆ, ನಮಗೆ ಸಲಿಗೆ ಇದೆ. ಕಾರಣ ಅಂದರೆ ನನ್ನ ತಾಯಿಯ ಊರು, ಅವ್ರ ಊರು ಭಾಳ ಹತ್ತತ್ರ, ಇಬ್ಬರು ಮಲೆನಾಡಿನ ಮೂಲೆಯಿಂದಲೇ ಬಂದಂಥವ್ರು. ಆಗ ಭಾಳ ಚಿಕ್ಕ ವಯಸ್ಸಿಂದಲೂ ಕೂಡ ಪರಿಚಯ ಇದೆ ಅವ್ರ ಕುಟುಂಬ, ನಮಗೂ ಎಲ್ಲ ಸಂಬಂಧನೂ ಇದೆ. ಹಾಗೆ ನಾನು ಹೇಳಿದೆ, ಕಲೆಗೆ, ಸಾಹಿತ್ಯಕ್ಕೆ ಅಥವಾ ಸಂಗೀತಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ಲ. ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿ ತನಕ ಮಾಡ್ತಲೇ ಇರಬೇಕಾಗ್ತದೆ ನಮ್ಮ ಮಾತನ್ನು ಹೇಳಿದೆ. ಆದರೆ ಇದೊಂದು ರೀತಿಯಲ್ಲಿ ರೆಟ್ರಾಸ್ಪೆಕ್ಟಿವ್ ಥರ ಎಲ್ಲ ಹಳೇದನ್ನು ಒಟ್ಟಿಗೆ ಒಂದೇ ಕಡೆ ತೋರಿಸೋಂಥ ರೀತಿಯಲ್ಲಿ ಮಾಡಿ ಅಂತೇಳಿ ಹೇಳಿದೆ. ಇದನ್ನ ಈ ರೀತಿ ಈಗಾಗಲೇ ಜತಿನ್ ದಾಸ್ ಅವರು ಏನಾದರೂ ಒಂದು ವಿಷಯ ಹೇಳಿದರು ಅಂತೇಳಂದರೆ ಅದು ವಿತ್ ಅಥಾರಿಟಿ ಅವ್ರು ಹೇಳ್ತಾರೆ. ನಾವು ಅಲ್ಲಿ ಇಲ್ಲಿ ಓದಿದ್ರ ಆಧಾರದ ಮೇಲೆ ಹೇಳೋಂಥವ್ರು. ಒಂದು, ಎಲ್ಲ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತ ಸಾಮಾನ್ಯವಾಗಿ ಪುರುಷರು ಒಪ್ಪದೇ ಇದ್ರೂ ಮಾತಾಡೋಂಥದ್ದು. ಆದರೆ ಒಬ್ಬ ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷರು ಇದ್ದಾರೆ ಅನ್ನೋದು ಇವತ್ತು ಸಾಬೀತಾಗಿರತಕ್ಕಂಥ. ಮಲ್ಲೇಶ್ ಅವ್ರನ್ನ ನಾನು 73ನೇ ಇಸ್ವಿನಲ್ಲಿ ಕಾನೂನು ಓದಲಿಕ್ಕೆ ಬೆಂಗಳೂರಿಗೆ ಬಂದಾಗಿಂದ ನನಗೆ ಪರಿಚಯ. ವಿಜಯ ನಾವು ಒಂದೇ ಕ್ಷೇತ್ರದಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ರಿಂದ ಆ ಕಾರಣಕ್ಕೆ ಮತ್ತಷ್ಟು ಹೆಚ್ಚು ಪರಿಚಯ. ಹಾಗೆ ನಿಮ್ಮ ಇಡೀ ಕುಟುಂಬದವ್ರು ಬಹುತೇಕ ಎಲ್ಲರೂ ಕೂಡ ಒಂದೋ ಸಂಬಂಧ, ಸ್ನೇಹ, ವಿಶ್ವಾಸ ದಶಕಗಳಿಂದ ಪರಿಚಯ ಇರತಕ್ಕಂಥವ್ರೆ ನಾವು. ಹಾಗಾಗಿ ಅವರು
ಬೆಳಿಗ್ಗೆ ಹೋದರೆ R&M ಅಸೋಸಿಯೇಟ್ಸ್ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತು. ಬೆಳಗಿಂದ ರಾತ್ರಿ ಅವರಿಗೆ ಅವ್ರ ಕೆಲಸ ಮತ್ತೊಂದು ಇರುತ್ತೆ. ಅದು ಕೂಡ ಲೇಬರ್ ಫೀಲ್ಡಲ್ಲಿ ಕೆಲಸ ಮಾಡೋದು ಅಂದರೆ ಸುಲಭದ್ದಲ್ಲ. ಮ್ಯಾನೇಜ್ಮೆಂಟು ಲೇಬರಿಗೆ ರಾಜಿ ಮಾಡೋದು ಸುಲಭದ ಕೆಲಸ ಏನಲ್ಲ. ನಾನು ಕೂಡ 1-2 ವರ್ಷ ಲೇಬರು ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ಕೆಲಸ ಮಾಡಿದಾಗ ನನಗೂ ಕೂಡ ಅದರ ಅನುಭವ ಆಗಿದೆ. ಆಗ ಅವರು ಉಳಿದಂಥ ಸಮಯವನ್ನು ಬೇರೆ ಬೇರೆ ರೀತಿಯಲ್ಲಿ ಕಳೀಬೋದಾಗಿತ್ತು ಪ್ರಭಾ ಅವರು ಕೂಡ. ಯಾಕಂದರೆ ಈ ರೀತಿಯ ಒಂದು ಕಲೆಯನ್ನು ಸ್ವಂತ ಕಲಿತು ಈ ಮಟ್ಟದಲ್ಲಿ ಮಾಡಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತೆಗೆದುಕೊಳ್ಳೋದು ಅಂದರೆ ಸುಲಭವಾದಂಥ ಕೆಲಸ ಅಲ್ಲ. ಕಂಟೆಂಪೊರರಿ ಮತ್ತು ಟ್ರೆಡಿಷನ್ ಬಗ್ಗೆ ಜತಿನ್ ದಾಸ್ ಅವರು ಹೇಳಿದರು. ಈ ಕಂಟೆಂಪೊರರಿನಲ್ಲಿ, ಮಾಡರ್ನ್ ಆರ್ಟಲ್ಲಿ, ಆಮೇಲೆ ಬೇರೆ ಬೇರೆ ಇವತ್ತಿನ ಬೇರೆ ಬೇರೆ ಆರ್ಟ್ ಫಾರ್ಮ್ಗಳಲ್ಲಿ ಮೂಡಿದ್ದಾಗ ಯಾವ ಥರ ಬರೆದ್ರು ಅದೊಂಥರ ಅದನ್ನ ಅಪ್ರಿಷಿಯೇಟ್ ಮಾಡೋರು ಭಾಳ ಜನ ಇರ್ತಾರೆ. ಇಲ್ಲಿ ಭಾಳ ಜನ ಕಲಾವಿದರು ಇದ್ದಾರೆ, ತಪ್ಪಿದ್ರೆ ಕ್ಷಮಿಸಬೇಕು. ಆದರೆ ಇವತ್ತಿನ ಅಬ್ಸ್ಟ್ರಾಕ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಬರೆದ್ರು ಅದೊಂದು ಆರ್ಟೇ ಕ್ಯಾನ್ವಾಸ್ ಮೇಲೆ. ಆದರೆ ಇದಿದೆಯಲ್ಲ, ಇದ್ರ ಬಗ್ಗೆ ತಪ್ಪುಗಳನ್ನ ಹುಡುಕಲಿಕ್ಕೆ ಭಾಳಷ್ಟು ಅವಕಾಶ ಇರೋದು ಟ್ರೆಡಿಷನಲ್ ಪೇಂಟಿಂಗ್ಗಳಲ್ಲಿ. ಯಾಕಂದರೆ ಇವೆಲ್ಲ ಒಂದೋ ಪುರಾಣದಲ್ಲಿ ಅಥವಾ ಇತಿಹಾಸದಲ್ಲಿ ಅಥವಾ ಯಾವುದೋ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ರಾಮಾಯಣದಲ್ಲಿದೆ, ಮಹಾಭಾರತದಲ್ಲಿದೆ, ಪುರಾಣಗಳಲ್ಲಿದ್ದಾವೆ, ಬೇರೆ ಬೇರೆ ರೀತಿಯಲ್ಲಿದೆ. ಆಮೇಲೆ ಅದು ಬೇರೆ 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 ರೀತಿಯಲ್ಲಿ ವ್ಯಾಖ್ಯಾನಗಳು ಆಗಿಬಿಟ್ಟಿರ್ತವೆ. ಈಗ ತುಳಸಿ ರಾಮಾಯಣಕ್ಕೂ ಆಮೇಲೆ ವಾಲ್ಮೀಕಿ ರಾಮಾಯಣಕ್ಕೂ ಕುವೆಂಪು ರಾಮಾಯಣಕ್ಕೂ ಬೇರೆ ಬೇರೆ ಬರೆದಿರೋ, ಇತ್ತೀಚೆಗೆ ವೀರಪ್ಪ ಮೊಯ್ಲಿ ಬರೆದಿರೋ ರಾಮಾಯಣಕ್ಕೂ ಬೇರೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕೆಲವರು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ ತಪ್ಪು ಅಂತೇಳಿ ಕುವೆಂಪುರವರು ರಾಮನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದರು ರಾಮಾಯಣ ದರ್ಶನಮಲ್ಲಿ. ಅದೇ ರೀತಿ ದ್ರೌಪದಿಯನ್ನೇ ಕ್ಯಾರೆಕ್ಟರ್ನ ಭಾಳ ಮೇಲ್ ತಗೊಂಡೋಗಿ ದ್ರೌಪದಿ ಅಂತ ಮತ್ತೊಂದು ಶಕ್ತಿನೇ ಇಲ್ಲ ಅಂತ ಕೆಲವರು ದ್ರೌಪದಿಗೆ ಪ್ರಾಮುಖ್ಯತೆ ಕೊಟ್ಟು ಮಹಾಭಾರತ ಬರೀತಾರೆ. ಇಲ್ಲಿ ಕೆಲವರು ಕರ್ಣನಿಗೆ ಭಾಳ ಅನ್ಯಾಯ ಆಗಿದೆ ಇಡೀ ಮಹಾಭಾರತದಲ್ಲಿ ಅಂತ ಕರ್ಣನ ವ್ಯಕ್ತಿತ್ವವನ್ನು ಇದು ಮಾಡ್ತಾರೆ. ಆಮೇಲೆ ಇನ್ನು ಕೆಲವರು ಭೀಷ್ಮ ಮತ್ತು ದ್ರೋಣರ ಅಸಹಾಯಕತೆಯನ್ನು ಮುಂದಿಟ್ಕೊಂಡು ಅದನ್ನೇ ದೊಡ್ಡ ರೀತಿಯಲ್ಲಿ ಮಾಡಿ ಈ ಥರ ಬೇರೆ 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 ರೀತಿ. ಆಮೇಲೆ ದುರ್ಯೋಧನ ಅವರ ಸಹೋದರದ್ದು ಇವರು ಚಿತ್ರಿಸಿರೋಷ್ಟು ದೊಡ್ಡ ತಪ್ಪುಗಳಿಲ್ಲ, ಇವ್ರುಗಳು ತಪ್ಪಿದ್ದಾವೆ. ಧರ್ಮರಾಯ ಜೂಜಾಡಿದ್ದೇ ತಪ್ಪು ಅನ್ನೋ ಮಾತಲ್ಲಿ ಅದನ್ನು ಹೇಳೋರಿದ್ದಾರೆ. ಧರ್ಮರಾಯ ಎಷ್ಟೇ ಒಳ್ಳೆಯನಾದರೂ ಕೂಡ ಹೆಂಡತಿನೇ ಪಣಕ್ಕಿಟ್ಟು ಜೂಜಾಡ್ತಕ್ಕಂಥ ಮಟ್ಟಿಗೆ ಜೂಜಿನ ಬಗ್ಗೆ ಅವನಿಗೆ ಹುಚ್ಚಿರಬಾರ್ದಿತ್ತು ಅನ್ನೋದು ಹೇಳೋರು ಇದ್ದಾರೆ. ಈ ಥರ ಹಾಗಾಗಿ ಇದನ್ನು ಒಂದನ್ನು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ನನ್ನ ದೃಷ್ಟಿನಲ್ಲಿ ಇದು ಒಂದು ಚಿತ್ರವನ್ನು ರಚನೆ ಮಾಡಿರೋದಲ್ಲ, ಇದೊಂದು ರೀತಿಯಲ್ಲಿ ತಪಸ್ಸು. ಇದು ಕಲಾವಿದರು ಮಾಡ್ತಕ್ಕಂಥದ್ದು ಒಂದು ತಪಸ್ಸೆ. ಪ್ರಭಾ ಅವರು ಮಾಡಿರೋದು ಕೂಡ ಇಟ್ಟಿದೆ ಒಂದು ತಪಸ್ಸನ್ನೇ ಮಾಡಿರೋದು ಅವರು ಇದನ್ನು. ಹಾಗೆ ಅಷ್ಟು ಆಸಕ್ತಿಯಿಂದ ತಿಂಗಳಾನುಗಟ್ಟಲೆ ಕೆಲಸ ಮಾಡಿರ್ಬೋದು, ವರ್ಷಗಟ್ಟಲೆ ಕೆಲಸ ಮಾಡಿರ್ಬೋದು. ಆದರೆ ಇವತ್ತು ಅವರು ಕರ್ನಾಟಕದಲ್ಲೇ ಅಷ್ಟಲ್ಲ ರಾಷ್ಟ್ರದಲ್ಲಿ ಒಬ್ಬ ಉತ್ತಮ ಸಾಂಪ್ರದಾಯಿಕ ಕಲೆಯ ಚಿತ್ರಗಾರ್ತಿ ಅನ್ನೋದನ್ನು ಅವರು ಹೆಸರನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿರೋ ಎಲ್ಲರ ಪರವಾಗಿ, ವಿಶೇಷವಾಗಿ ಮಲೆನಾಡಿನ ಹೆಣ್ಣು ಮಕ್ಕಳ ಪರವಾಗಿ ಪ್ರಭಾ ಮಲ್ಲೇಶ್ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಇವತ್ತಿನ ದಿನಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಬಿಡುವಿದ್ದರೆ ಆ ಬಿಡುವನ್ನು ಕಳೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಬೇಡ ಅಂದರೂ ನೀವು ಟಿ ವಿ ಆನ್ ಮಾಡ್ಕೊಂಡ್ರೆ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಬೆಳೆದಿದ್ದು ಅದರಲ್ಲಿ ಇರ್ತದೆ. ಅದು ಬೇಜಾರಾದರೆ ನೀವು ಮೊಬೈಲ್ ತಗೊಂಡು ಸೋಷಿಯಲ್ ಮೀಡಿಯಾಕ್ಕೆ ಹೋದರೆ ಅದರಲ್ಲಿ ಬೆಳೆದಿರೋದೇ 90% ಇರ್ತದೆ, ಬೇಕಾಗಿದ್ದು 10% ಇರ್ತದೆ. ದಿಕ್ಕು ತಪ್ಪಿಸ್ಲಿಕ್ಕೆ, ದಾರಿ ತಪ್ಪಿಸ್ಲಿಕ್ಕೆ, ನಮ್ಮ ಮನಸ್ಸನ್ನು ಹಾಳು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೂ ಇದ್ದಾವೆ ಎಲ್ಲ ದೃಶ್ಯ ಮಾಧ್ಯಮ. ಅಂಥ ಸಂದರ್ಭದಲ್ಲಿ ಇವರು ಅದ್ರ ಬದಲಿಗೆ ಇಲ್ಲಿ ಈ ಥರ ಒಂದು ಟ್ರೆಡಿಷನಲ್ ಪೇಂಟಿಂಗ್ ವಿಚಾರದಲ್ಲಿ ಆಸಕ್ತಿ ವಹಿಸಿ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆಯೇ ಒಂದು ಅದನ್ನು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ. ಮತ್ತು ಚಿತ್ರಕಲಾ ಪರಿಷತ್ತಿಗೂ ಅವ್ರಿಗಿರ್ತಕ್ಕಂಥ ಸಂಬಂಧ ಭಾಳ ಹಳೆಯದು. ನಾನು ಚಿತ್ರಕಲಾ ಪರಿಷತ್ನ ಸದಸ್ಯನಾಗೋದಕ್ಕಿಂತ ಮುಂಚೆ ಭಾಳ ಹಿಂದೆ ನಂಜುಂಡರಾಯರ ಕಾಲದಲ್ಲಿ ಅವರು ಇಲ್ಲಿ ಸದಸ್ಯರು ಆಗಿದ್ದರು. ಆಮೇಲೆ ಭಾಳಷ್ಟು ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ, ಪ್ರದರ್ಶನಗಳನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ತುಂಬ ಇಲ್ಲಿಯ ಚಟುವಟಿಕೆಗಳಲ್ಲಿ ನಿರಂತರ ಅವರು ಚಿತ್ರಕಲಾ ಪರಿಷತ್ತಿನ ಒಂದು ರೀತಿಯಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ರೀತಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ನನ್ನ ಪ್ರಕಾರ ಇದೊಂದು ಅವರ ಇದುವರೆಗೆ ಮಾಡಿರೋ ಪ್ರದರ್ಶನದಲ್ಲಿ ಮತ್ತೊಂದು ಅಂತ ನಾನು ಭಾವಿಸ್ತೇನೆ ಹೊರತು ನಾನಂತೂ ಇದನ್ನು ಕೊನೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಫಿಸಿಕಲಿ ಫಿಟ್ ಇದ್ದಾರೆ, ಮೆಂಟಲಿ ಅಲರ್ಟ್ ಇದ್ದಾರೆ, ಸಪೋರ್ಟ್ ಮಾಡ್ತಕ್ಕಂಥ ಕುಟುಂಬ ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ, ಸೊಸೆದಿರಿದ್ದಾರೆ, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಹಾಗೆ ಇದಕ್ಕಿಂತ ಒಂದು ದೊಡ್ಡ ಉತ್ತಮವಾಗಿರ್ತಕ್ಕಂಥ ವಾತಾವರಣ
ಮನೆಯೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವರೆಲ್ಲ ಬೆಂಬಲದಿಂದ ಇನ್ನಷ್ಟು ಅವರು ಸಾಧನೆ ಮಾಡಲಿ ಅನ್ನೋವಂಥ ಒಂದು ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ತಾವೆಲ್ಲ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ನಾನು ಚಿತ್ರಕಲಾ ಪರಿಷತ್ನ ಪರವಾಗಿ ಮತ್ತು ಪ್ರಭಾ ಮಲ್ಲೇಶ್ ಅವರ ಕುಟುಂಬದ ಪರವಾಗಿ ಮತ್ತೊಮ್ಮೆ ತಮ್ಮನ್ನು ಸ್ವಾಗತ ಮಾಡ್ತೇನೆ. ಮತ್ತು ಅವರ ಈ ಒಂದು ಪ್ರವೃತ್ತಿ ಏನಿದೆ ಚಿತ್ರಕಲಾ ರಚನೆಯದು, ಅದು ಇನ್ನಷ್ಟು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲಿ, ಇನ್ನಷ್ಟು ಹೆಚ್ಚು ಅವರಿಂದ ಕಲಾಕೃತಿಗಳು ಬರಲಿ ಅಂತ ಶುಭ ಹಾರೈಕೆಯನ್ನು ಮಾಡ್ತೇನೆ. ವಿಶೇಷವಾಗಿ ಒಂದು ವಿಶೇಷವಾದಂಥ ಧನ್ಯವಾದ, ಸ್ಪೆಷಲ್ ಥ್ಯಾಂಕ್ಸ್ ಟು ಜತಿನ್ ದಾಸ್ ಜಿ ಫಾರ್ ಯುವರ್ ಆಲ್ ಗೈಡೆನ್ಸ್ ಆ್ಯಂಡ್ ಸಜೆಷನ್ಸ್ ವಾಟ್ ಎವರ್ ಗಿವ್ ಇನ್ ದಿ ಇಂಟ್ರೆಸ್ಟ್ ಆಫ್ ಚಿತ್ರಕಲಾ ಪರಿಷತ್. ಒನ್ ಥಿಂಗ್ ಐ ಅಶ್ಯೂರ್ ಯು ಸರ್, ವಾಟ್ ಎವರ್ Nanjunrao and his contemporaries have created here and achieved during their lifetime, that will be improved upon. It will not be brought down or it will be spoiled. It will be improved upon. We have improved upon. We have taken a new campus. We have built a new campus there. We have started a evening college. We want to have a exclusive gallery of Karnataka artists. As you have suggested, you may go for a traditional art gallery also here. We have some space now left because after the college shifted, we have some space here. We are going to do that, and we are going to have a design college also in the days in a year or two. We want to have separate, nothing to do with the fine arts college. It will be exclusively fine arts college day and evening, and a separate college with architecture. Yeah, it's design architecture and whatever present day trend is there. We are going, because that will give us money. We are losing money here in this education system, and there we want to make some money. This crafts exhibition is just for that only. We want to survive also, because ours is the most cheapest college wherever you find in India, because within 3.5 lakh, within 4 lakh rupees one can come out of our colleges, whereas other engineering colleges and other new fine arts colleges are charging 4 lakh rupees per year. Minimum 4 lakh they are charging. And also ours is the most minimum charges in our galleries also. We won't charge any commissions for whatever sale happens in the gallery. That tradition we are going to continue, sir, and we will see that whatever were the intentions and commitment of those founding fathers of Chitrakala Parishad, that will be continued and it will be improved upon. Once again, I thank all of you for having blessed this occasion, having come here, taken out your time in a weekend, having come and braced the traffic of Bangalore and having come here for on the right time. Once again, I thank all of you for having come here, and I once again thank Shashidhar Rao, our General Secretary, Kamlakshi, our senior member, and other EC members of Chitrakala Parishad and other office bearers. Once again, my special thanks to Mallesh again for having steadfastly supported his wife throughout her all her endeavors. And in Prabha Mallesh ಅವರಿಗೆ ಮತ್ತಷ್ಟು ಶುಭವಾಗಲಿ, ಜಗನ್ಮಾತೆಯ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಮೇಲೆ ಇರಲಿ ಅಂತೇಳಿ ಹಾರೈಸ್ತೇನೆ. ನನಗೆ ಇದನ್ನ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಪ್ರಭಾ ಮಲ್ಲೇಶ್ವರಿ ಮಾತು ಕೊಟ್ಟೆ ಅನ್ನೋ ಕಾರಣಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಇವತ್ತು ನಾನು ಜಮಖಂಡಿನಲ್ಲಿ ಇರಬೇಕಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ. ಇವತ್ತು ಮತ್ತು ನಾಳೆ ನಾನು ಗುರುರಾಜ್ ಕರ್ಜಿಗಿ ಅವರೆಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ನಾನು ಅವರು ಇಬ್ಬರು ಕ್ಲಾಸ್ಮೇಟ್ಸು ಡಿಗ್ರಿನಲ್ಲಿ. ಹಾಗೆ ನನ್ನ ಪರವಾಗಿ ನೀವು ಮಾತಾಡಬೇಡಿ, ನನಗಿಂತ ನೀವೇ ಒಳ್ಳೆ ಮಾತುಗಾರರು, ಹಾಗಾಗಿ ನೀವೇ ನನ್ನ ಪರವಾಗಿ ಮಾತಾಡಬೇಡಿ ಅಂತ ಅವ್ರಿಗೆ ಹೇಳಿ ಇಲ್ಲಿದ್ದೀನಿ. ಕಾರಣ ಪ್ರಭಾ ಮಲ್ಲೇಶು ಮತ್ತು ಅವ್ರ ಇಡೀ ಕುಟುಂಬದ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ, ಮತ್ತು ಅವರು ಮಾಡಿರೋ ಸಾಧನೆಯನ್ನು ಅಲ್ಲಿ ನಾನು ಇಲ್ಲದೆ ಹೋದರೂ ನಡೀತದೆ, ಆದರೆ ಇಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರಬೇಕಾದ್ರೆ ಅದು ಅವರು ಇಷ್ಟೊಂದು ದೊಡ್ಡ ಪ್ರದರ್ಶನ ಮಾಡ್ತಾ ಇರಬೇಕಾಗಿರೋದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ಇಲ್ಲಿದ್ದೇನೆ. ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ. ಅವಕಾಶಕ್ಕೆ ವಂದನೆಗಳು. ನಮಸ್ಕಾರ. Thank you, Dr. Our President Sahibrige. So, Jatin Sahib also for having come and participated in this function. ನಮಸ್ಕಾರ. ಕಮಲಾಕ್ಷಿ ಅವರಿಗೂ ನಮಸ್ಕಾರಗಳು. ಎಲ್ಲ ಬಂದಿರೋರೆಲ್ಲರಿಗೂ ನಮಸ್ಕಾರಗಳು. ಏಕೆಂದರೆ ಇದು ಪ್ರಭಾ ಅವ್ರು ಹೇಳಿದಂಗೆ ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಅದಕ್ಕೆ ನಾವೆಲ್ಲ ಹೇಳಿದ್ದು ಆಯ್ತಪ್ಪ ಮಾಡೋಣ. ವಿರ್ ಆಲ್ ಹಿಯರ್. ಮೈ ಚಿಲ್ಡ್ರನ್ ಆರ್ ದೇರ್, ಸೊಸೆಯವರಿದ್ದಾರೆ. ಎವ್ರಿಬಡಿ ಸಪೋರ್ಟೆಡ್. ಅಫ್ಕೋರ್ಸ್ ಐ ಕಾಂಟ್ ಡೂ ಬಿಕಾಸ್ ಹೆಲ್ತ್ ವೈಸ್ ಐ ಆಮ್ ನಾಟ್ ಸೋ ಮಚ್ active as I was actively, because we conducted exhibitions in America,
twice in London and many all over the places in India. There we had that the capacity to take all these paintings, exhibit and bring back. Now that the capacity I don't, but all our other people have done it, and especially I thank the Chitrakala Parishad for having given this hall as a member of this Chitrakala Parishad, and I think everything should be all right. Especially thanks to our Dr. Shankar for having spent here so much time, leaving all his other engagements which he was just telling us. And once again, thank you, sir. Thank you, all the best. Thank you all of you who have come.